ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಇವತ್ತಿನ ಜನರಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇದೆ. ಭಾರತದಲ್ಲಂತೂ 60-65% ಜನರಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ. ಆ ಕಾಡ್ತಾ ಇರುವಂತಹ ಸಮಸ್ಯೆ ಆದರೂ ಯಾವುದು, ಅದಕ್ಕೆ ಕಾರಣಗಳು ಮತ್ತು ಪರಿಹಾರನ ಒಂದು ಕತೆ ಮುಖಾಂತರ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಕಾಲೇಜ್ ಫ್ರೆಂಡ್ಸು. ಅವರು ತುಂಬ ಅಂದರೆ ತುಂಬಾ ಸಣ್ಣಗಿರ್ತಾರೆ, ಒಂಥರ ಮಾಲ್ ನ್ಯೂಟ್ರಿಷನ್ ಬಂದಿರುತ್ತಲ್ಲ ಆ ಥರ ಇರ್ತಾರೆ. ಹಾಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರನ್ನ, ಏನು ಗುರು ನಿಮ್ಗಿನ್ನ ಹಸುಬಾಲನೇ ಎಷ್ಟೋ ದಪ್ಪಕ್ಕಿರುತ್ತಲ್ರೋ, ಅಂಚಿ ಕಡ್ಡಿಗಿನ ಕಡಿಯಾಗಿದ್ರಲ್ರೋ, ಹಂಗೆ ಹಿಂಗೆ ಅಂತ ಅವ್ರ ಫ್ರೆಂಡ್ಸ್ಗಳು ತುಂಬಾ ರೇಗಿಸಿ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. ಸೊ ಈ ಫ್ರೆಂಡ್ಸ್ಗಳ ನಿಂದೆನೇನ ಸಹಿಸೋಕ್ಕಾಗ್ದಲ್ಲೇ ಆ ಇಬ್ಬರು ಫ್ರೆಂಡ್ಸು ಮೆಂಟಲಿ ಡಿಸೈಡ್ ಆಗೋಗ್ಬಿಡ್ತಾರೆ, ನಾವು ದಪ್ಪ ಆಗಬೇಕು ಅಂತ ಡಿಸೈಡ್ ಆಗೋಗ್ತಾರೆ. ಈ ಜಾನ್ಸಿನ ರೋಮನ್ ರಿಂಗ್ಸ್ ಥರ ನಾವು ಫಿಟ್ಟಾಗಿ ಕಾಣಬೇಕು ಅಂತ ಅವರು ಅಂದ್ಕೊತಾರೆ. ಸೊ ಹಿಂಗಾಗಿ ವರ್ಕೌಟ್ ಜಾಗ ಅದು ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಫುಡ್ ಸಪ್ಲಿಮೆಂಟ್ ಆಗಿ ಅವರು ಹಾಲನ್ನು ಚೂಸ್ ಮಾಡ್ತಾರೆ. ಹಾಲನ್ನೇ ಯಾಕೆ ಚೂಸ್ ಮಾಡ್ತಾರೆ ಅಂತಂದರೆ ಅದೊಂಥರ ನ್ಯೂಟ್ರಿಷನಲ್ ಪ್ಯಾಕೇಜ್ ಥರ. ಸೊ ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಹಾಲಲ್ಲಿರೋದ್ರಿಂದ ಅವರು ಫುಡ್ ಸಪ್ಲಿಮೆಂಟ್ ಆಗಿ, ಮೇನ್ ಫುಡ್ ಸಪ್ಲಿಮೆಂಟ್ ಆಗಿ ಅವರು ಹಾಲನ್ನು ಕುಡಿಲಿಕ್ಕೆ ಡಿಸೈಡ್ ಆಗ್ತಾರೆ. ಮೊದಲನೇ ಫ್ರೆಂಡ್ ಅವನು ವರ್ಕೌಟ್ ಜಾಗ್ ಎಲ್ಲ ಮುಗಿಸ್ಕೊಂಡು ಹಾಲನ್ನ ಕನ್ಸ್ಯೂಮ್ ಮಾಡ್ತಾನೆ. ಸ್ವಲ್ಪ ದಿನ ಆದಮೇಲೆ ಅವನು ಅಂದ್ಕೊಂಡಿರೋ ರಿಸಲ್ಟ್ ಸಿಗುತ್ತೆ, ದಪ್ಪ ಆಗ್ತಾನೆ, ಫಿಟ್ಟಾಗಿ ಕಾಣಿಸ್ತಾನೆ. ಅದೇ ಥರ ಎರಡೇ ಫ್ರೆಂಡ್ ಕೂಡ ಅವನ ಜಾಗು ವರ್ಕೌಟ್ ಎಲ್ಲ ಮುಗಿಸ್ಕೊತಾನೆ, ಮೇನ್ ಫುಡ್ ಸಪ್ಲಿಮೆಂಟ್ ಆಗಿ ಹಾಲನ್ನು ಕುಡಿತಾನೆ. ಬಟ್ ಅವನು ಅಂದ್ಕೊಂಡಿರುವಂತಹ ಬಾಡಿ ಫಿಟ್ನೆಸ್ ಅವನಿಗೆ ಸಿಗೋದಿಲ್ಲ. ಅದ್ರ ಬದಲು ಅವನಿಗೆ ವಾಂತಿ, ಬೇದಿ, ಗ್ಯಾಸ್ ಪ್ರಾಬ್ಲಮ್ಮು, ಜೊತೆಯಲ್ಲಿ ಹೊಟ್ಟೆಯಲ್ಲಿ ಏನೋ ಒಂಥರ ಸಂಕಟ, ಈ ಥರ ಸಮಸ್ಯೆಗಳು ಅವನಿಗೆ ಶುರು ಆಗುತ್ತೆ. ಜೊತೆಯಲ್ಲಿ ಹೊಟ್ಟೆಯಲ್ಲಿ ಟೈರ್ ಕೂರಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಬೊಜ್ಜು ಬರುತ್ತೆ ಅವನಿಗೆ. ಇಬ್ಬರು ಫ್ರೆಂಡ್ಸು ಕುಡಿದಿದ್ದು ಹಾಲನ್ನೇ, ಆದರೆ ಒಬ್ಬ ಫ್ರೆಂಡಲ್ಲಿ ಹಾಲು ಸಂಪೂರ್ಣವಾಗಿ ಜೀರ್ಣ ಆಗ್ತಾ ಇದೆ, ಅದೇ ರೀತಿ ಇನ್ನೊಬ್ಬ ಫ್ರೆಂಡಲ್ಲಿ ಹಾಲು ಜೀರ್ಣ ಆಗ್ತಾ ಇಲ್ಲ. ಹಾಗಾದರೆ ಎರಡನೇ ಫ್ರೆಂಡಲ್ಲಿ ಏನೋ ಸಮಸ್ಯೆ ಇದೆ. ಈ ಸಮಸ್ಯೆನ ಮೆಡಿಕಲ್ ಟರ್ಮಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಮಿಲ್ಕ್ ಇಂಟಾಲರೆನ್ಸ್ ಅಂತ ಕರೀತಾರೆ. ಅಯ್ಯೋ, ಕತೆ ಹೇಳ್ತಾ ನನ್ನ ಹೆಸರು ಹೇಳೋದೇ ಮರ್ತುಬಿಟ್ಟೆ. ನನ್ನ ಹೆಸರು ಗಂಗಾಧರ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಮಿಲ್ಕ್ ಇಂಟಾಲರೆನ್ಸ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹಾಲು ಯಾವ ಎಲ್ಲ ಪದಾರ್ಥಗಳಿಂದ ಆಗಿದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ಹಸುವಿನ ಹಾಲಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ 87.4% ನೀರಿನ ಅಂಶನೇ ಇರುತ್ತೆ. ಅದಾದಮೇಲೆ 4.9% ಲ್ಯಾಕ್ಟೋಸ್ ಅನ್ನೋ ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ. ಲ್ಯಾಕ್ಟೋಸ್ ಅಂದರೆ ಏನಪ್ಪ ಅಂತಂದರೆ ಇದೊಂದು ಟೈಪ್ ಆಫ್ ಕಾರ್ಬೋಹೈಡ್ರೇಟ್. ಏನು ಮಾಡುತ್ತೆ ಅಂತಂದರೆ ದೇಹಕ್ಕೆ ಬೇಗನೆ ಶಕ್ತಿಯನ್ನು ಒದಗಿಸುವಂತಹ ಒಂದು ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಆಗಿದೆ. ಅದಾದ ನಂತರ 3.4% ಫ್ಯಾಟ್ಸ್ ಅಂದರೆ ಕೊಬ್ಬಿನಾಂಶ ಇರುತ್ತೆ. ನಂತರ 3.3% ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ. ಅದಾದಮೇಲೆ ಮಿನರಲ್ಸು ಮತ್ತು ವೈಟಮಿನ್ಸು 0.7% ಹಾಲಲ್ಲಿರುತ್ತೆ. ಹಸು ಅಂತ ಬಂದರೆ ಹಸುಗಳಲ್ಲೂ ಕೂಡ ಸುಮಾರು ಥರದ ಬ್ರೀಡ್ ಇದೆ. ಫಾರ್ ಎಕ್ಸಾಂಪಲ್ ಸಿಂಧಿ ಇರ್ಬೋದು, ಅದಾದಮೇಲೆ ಜರ್ಸಿ ಇರ್ಬೋದು, ಆಲ್ಸ್ಟೈನ್ ಇರ್ಬೋದು, ಹೀಗೆ ಹಸುವಿನಲ್ಲೂ ಸುಮಾರು ಥರದ ಬ್ರೀಡ್ಗಳಿದ್ದಾವೆ. ಸೊ ಅದರ ಹಾಲು ಅಂತ ಬಂದರೆ ಅದರಲ್ಲಿ ಈಗ ನಾನೇನು ಕಾಂಪೋಸಿಷನ್ ಏನು ಹೇಳಿದೆ ಹಾಲಿಂದು, ಅದು ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು. ಅದನ್ನು ಬಿಟ್ಟರೆ ಸಾಮಾನ್ಯವಾಗಿ ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಹಸುವಿನ ಹಾಲಿಗೆ ಕಂಪೇರ್ ಮಾಡಿದ್ರೆ ಎಮ್ಮೆ ಹಾಲಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಅಂದರೆ ಫ್ಯಾಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಹಸು ಹಾಲಲ್ಲಿ 87% ಅಷ್ಟು ನೀರೇ ಇರುತ್ತೆ. ಈ ಜನ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಇನ್ನಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು, ನೀರನ್ನ ಸೇರಿಸ್ಬಿಟ್ಟು ಹಾಲನ್ನು ನೀರಿನ ಮಯ ಮಾಡಕ್ಕೆ ಬಿಡ್ತಾರೆ. ಆ ಥರದ ಹಾಲು ಕುಡಿಯೋದಕ್ಕಿಂತ ಸುಮ್ಮನೆ ನೀರು ಕುಡಿಯೋದೇ ವಾಸಿ ಅನಿಸುತ್ತೆ. ಇವಾಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾನು ಹಾಲಲ್ಲಿ ಲ್ಯಾಕ್ಟೋಸ್ ಅನ್ನುವಂತಹ ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ ಅಂತ ಹೇಳಿದೆ. ಸೊ ಆ ಕಾರ್ಬೋಹೈಡ್ರೇಟ್ನ ನಮ್ಮ ದೇಹ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಸ್ಥಿತಿನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ. ಅಂದರೆ ಲ್ಯಾಕ್ಟೋಸ್ ನಮ್ಮ ದೇಹದಲ್ಲಿ ಜೀರ್ಣ ಆಗ್ತಾ ಇಲ್ಲ. ಹಾಗಾದರೆ ಅದು ಏನಕ್ಕೆ ಡೈಜೆಸ್ಟ್ ಆಗ್ತಾ ಇಲ್ಲ ಅಥವಾ ಜೀರ್ಣ ಆಗ್ತಾ ಇಲ್ಲ ಅಂತ ನೋಡೋದಾದರೆ, ಈ ಲ್ಯಾಕ್ಟೋಸ್ ನಮ್ಮ ದೇಹದಲ್ಲಿ ಜೀರ್ಣ ಆಗಬೇಕು ಅಂತಂದರೆ ನಮ್ಮ ದೇಹ ಲ್ಯಾಕ್ಟೇಸ್ ಅನ್ನುವಂತಹ ಒಂದು ಎನ್ಸೈಮ್ನ ಪ್ರೊಡ್ಯೂಸ್ ಮಾಡಬೇಕು. ನಮ್ಮ ದೇಹ ಈ ಲ್ಯಾಕ್ಟೇಸ್ ಅನ್ನುವಂತಹ ಎನ್ಸೈಮ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಥವಾ ಅಗತ್ಯಕ್ಕಿಂತ ತುಂಬ ಕಡಿಮೆ ಪ್ರೊಡ್ಯೂಸ್ ಮಾಡಿದಾಗ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನುವಂತಹ ಸಮಸ್ಯೆನ ನಾವು ಎದುರಿಸಬೇಕಾಗುತ್ತೆ. ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ನ ಗುಣಲಕ್ಷಣಗಳು ಅಂದರೆ ಅದರ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಥವಾ ಡೈರಿ ಪ್ರಾಡಕ್ಟ್ಸ್ಗಳು, ಸೊ ಇವನ್ನು ಸೇವಿಸಿದ ಅರ್ಧ ಗಂಟೆ ಅಥವಾ 2 ಗಂಟೆ ಒಳಗಡೆ ಹೊಟ್ಟೆ ನೋವು ಬಂದಂಗೆ ಆಗೋದು, ಅಥವಾ ವಾಮಿಟ್ ಮಾಡಬೇಕು ಅನ್ನುವಂಥ ಸೆನ್ಸೇಷನ್ ಆಗೋದು, ಅಥವಾ ಹೊಟ್ಟೆ ಉಬ್ಬಿರೋ ಥರ ಅಂದರೆ ಹೊಟ್ಟೆ ಊದಿರೋ ಥರ ಫೀಲ್ ಆಗೋದು, ಅದಾದಮೇಲೆ ಬೇದಿ ಆಗ್ಬೋದು, ಗ್ಯಾಸ್ ಪ್ರಾಬ್ಲಮ್ಮು,
ಇದೆಲ್ಲ ಮಿಲ್ಕ್ ಇಂಟಾಲರೆನ್ಸ್ ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಏನು ಹೇಳಿದೆ ಇದರ ಗುಣಲಕ್ಷಣಗಳಾಗಿವೆ. ಈ ವಿಷಯನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ ನಮ್ಮ ದೇಹದಲ್ಲಿ ಹಾಲು ಯಾವ ರೀತಿ ಜೀರ್ಣ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಲಿನ ಜೀರ್ಣಕ್ರಿಯೆ ಆರಂಭವಾಗುವಂಥದ್ದು ನಮ್ಮ ಬಾಯಿಂದ. ನಮ್ಮ ಬಾಯಲ್ಲಿರುವಂತಹ ಸಲೈವಾ ಅನ್ನುವಂಥ ಎನ್ಸೈಮ್ಸ್ ಜೊತೆ ಹಾಲು ಮಿಕ್ಸಪ್ ಆಗಿ ನಂತರ ಇಸೋಫೆಗಸ್ನ ಮುಖಾಂತರ ಜಠರ ಅಂದರೆ ಹೊಟ್ಟೆಯ ಭಾಗನ ಸೇರುತ್ತೆ. ಹಾಲಲ್ಲಿ ಒಂದಷ್ಟು ಪ್ರೋಟೀನ್ಗಳು ಪ್ರೆಸೆಂಟ್ ಇರುತ್ತೆ. ಆ ಪ್ರೋಟೀನ್ನ ಜೀರ್ಣ ಮಾಡುವಂಥದ್ದು ನಮ್ಮ ಜಠರದಲ್ಲಿ ಸೀಕ್ರೆಟ್ ಆಗುವಂಥ ಕೆಲವು ಎನ್ಸೈಮ್ಸ್ ಏನಿದೆ ಅದು ಹಾಲಲ್ಲಿರುವಂತಹ ಪ್ರೋಟೀನ್ನ ಜೀರ್ಣ ಮಾಡುತ್ತೆ, ಅಂದರೆ ಡೈಜೆಸ್ಟ್ ಮಾಡಿಸುತ್ತೆ. ಹಾಲಲ್ಲಿ ಬಹಳ ಪ್ರಮುಖವಾಗಿ ಇರುವಂತಹ ಒಂದು ಕಾರ್ಬೋಹೈಡ್ರೇಟ್ ಯಾವುದಪ್ಪ ಅಂತಂದರೆ ಅದು ಲ್ಯಾಕ್ಟೋಸ್. ಈ ಲ್ಯಾಕ್ಟೋಸ್ ಡೈಜೆಸ್ಟ್ ಆಗುವಂಥದ್ದು ಅಥವಾ ಜೀರ್ಣ ಆಗೋದು ಎಲ್ಲಪ್ಪ ಅಂತಂದರೆ ಅದು ಸಣ್ಣ ಕರುಳಿನಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಈ ಲ್ಯಾಕ್ಟೋಸ್ ಜೀರ್ಣ ಆಗುತ್ತೆ. ಬ್ರಷ್ ಬಾರ್ಡರ್ ಸೆಲ್ಸ್ ಅನ್ನುವಂಥ ಜೀವಕೋಶಗಳು ಈ ಸಣ್ಣ ಕರುಳಿನಲ್ಲಿ ಇರುತ್ತೆ. ಇದು ಏನು ಮಾಡುತ್ತೆ ಅಂತಂದರೆ ಲ್ಯಾಕ್ಟೇಸ್ ಅನ್ನುವಂತಹ ಎನ್ಸೈಮ್ನ ಉತ್ಪತ್ತಿ ಮಾಡುತ್ತೆ. ಈ ಲ್ಯಾಕ್ಟೇಸ್ ಅನ್ನುವಂಥ ಎನ್ಸೈಮ್ ಲ್ಯಾಕ್ಟೋಸ್ ಅನ್ನುವಂತಹ ಕಾರ್ಬೋಹೈಡ್ರೇಟ್ನ ಜೀರ್ಣ ಮಾಡಿಸಿ ದೇಹಕ್ಕೆ ಶಕ್ತಿನ ನೀಡುತ್ತೆ. ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ನ ಕಂಡೀಷನಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ಸಣ್ಣ ಕರುಳು ಈ ಲ್ಯಾಕ್ಟೇಸ್ ಅನ್ನುವಂಥ ಎನ್ಸೈಮ್ನ ಪ್ರೊಡ್ಯೂಸ್ ಮಾಡಲ್ಲ ಅಥವಾ ಉತ್ಪತ್ತಿ ಮಾಡಲ್ಲ, ಅಥವಾ ದೇಹದ ಅವಶ್ಯಕತೆಗಿನ್ನ ತುಂಬ ಕಡಿಮೆ ಉತ್ಪತ್ತಿ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಲ್ಯಾಕ್ಟೋಸ್ ಜೀರ್ಣ ಆಗದಲೇ ಹಾಗೆ ಉಳಿದುಬಿಡುತ್ತೆ. ಹೀಗೆ ಉಳಿದಿರುವಂತಹ ಲ್ಯಾಕ್ಟೋಸ್ ಮುಂದೆ ದೊಡ್ಡ ಕರುಳಿಗೆ ಬಂದು ಸೇರುತ್ತೆ. ದೊಡ್ಡ ಕರುಳಲ್ಲಿ ಒಂದಷ್ಟು ಬ್ಯಾಕ್ಟೀರಿಯಾಗಳು ಇರುತ್ತೆ. ಆ ಬ್ಯಾಕ್ಟೀರಿಯಾಗಳು ಏನಪ್ಪ ಮಾಡ್ತವೆ ಅಂತಂದರೆ ಈ ಲ್ಯಾಕ್ಟೋಸ್ನ ಗ್ಯಾಸ್ ಮತ್ತು ಫ್ಯಾಟಿ ಆ್ಯಸಿಡ್ ಆಗಿ ಬದಲಾಯಿಸುತ್ತೆ. ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಸಮಸ್ಯೆನ ಎದುರಿಸುತ್ತಿರುವಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಗ್ಯಾಸ್ ಪ್ರಾಬ್ಲಮ್ಮು ಮತ್ತು ಡಯೇರಿಯಾ ಕಂಡುಬರುತ್ತೆ. ಇದಕ್ಕೆ ಕಾರಣ ಲ್ಯಾಕ್ಟೋಸ್ ಬ್ರೇಕ್ ಆದಾಗ ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಅನ್ನುವಂತಹ 3 ಗ್ಯಾಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇದು ಗ್ಯಾಸ್ ಪ್ರಾಬ್ಲಮ್ ಆಗಲಿಕ್ಕೆ ಮೂಲ ಕಾರಣ. ಅದೇ ರೀತಿ ಈ ಡಯೇರಿಯಾ ಆಗಲಿಕ್ಕೆ ಏನಪ್ಪ ಕಾರಣ ಅಂತಂದರೆ ಈ ಲ್ಯಾಕ್ಟೋಸ್ ಅನ್ನುವಂಥದ್ದು ಬ್ರೇಕ್ ಆದಾಗ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಯಿತು, ಇನ್ನೊಂದು ಫ್ಯಾಟಿ ಆ್ಯಸಿಡ್ಸ್ ಪ್ರೊಡ್ಯೂಸ್ ಆಗಿತ್ತು. ಈ ಫ್ಯಾಟಿ ಆ್ಯಸಿಡ್ಗಳೆಲ್ಲ ಬಂದು ದೊಡ್ಡ ಕರಳಿನಲ್ಲಿ ಶೇಖರಣೆ ಆಗುತ್ತೆ. ಈ ಶೇಖರಣೆಗೊಂಡಿರುವಂತಹ ಫ್ಯಾಟಿ ಆ್ಯಸಿಡ್ಸಿಂದ ದೇಹಕ್ಕೆ ಯಾವುದೇ ರೀತಿಯಾಗಿರುವಂತಹ ಉಪಯೋಗ ಇಲ್ಲ. ಹಾಗಾಗಿ ನಮ್ಮ ದೇಹ ಏನು ಮಾಡುತ್ತೆ ಅಂತ ಅಂದರೆ ಈ ಫ್ಯಾಟಿ ಆ್ಯಸಿಡ್ಸ್ನೆಲ್ಲ ನಮ್ಮ ದೇಹದಿಂದ ಆಚೆ ಹಾಕುತ್ತೆ. ಯಾವ ರೀತಿ ಹಾಕುತ್ತಪ್ಪ ಅಂತಂದರೆ ದೊಡ್ಡ ಕರಳಲ್ಲಿ ನೀರು ಪ್ರೊಡ್ಯೂಸ್ ಆಗುತ್ತೆ. ಆ ನೀರು ಫ್ಯಾಟಿ ಆ್ಯಸಿಡ್ನ ಜೊತೆ ಮಿಕ್ಸ್ಡ್ ಅಪ್ ಆಗಿ ಡಯೇರಿಯಾ ಫಾರ್ಮ್ ಅಲ್ಲಿ ದೇಹದಿಂದ ಆಚೆ ಹೋಗುತ್ತೆ. ನಾವು ಇವಾಗ ಹಾಲು ಯಾವ ರೀತಿ ಜೀರ್ಣ ಆಗುತ್ತೆ ದೇಹದಲ್ಲಿ, ಅದೇ ರೀತಿ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ಗೆ ಪ್ರಮುಖ ಕಾರಣ ಏನು ಅನ್ನೋದನ್ನು ಆಳವಾಗಿ ತಿಳ್ಕೊಂಡ್ವಿ. ಸೊ ಇವಾಗ ನಮ್ಮ ಕತೆಗೆ ಬರೋಣ. ಮೊದಲನೇ ಫ್ರೆಂಡ್ ಅಲ್ಲಿ ಹಾಲು ಸಂಪೂರ್ಣವಾಗಿ ಡೈಜೆಸ್ಟ್ ಆಗಿತ್ತು, ಆದ್ರೆ ಎರಡನೇ ಫ್ರೆಂಡ್ ಅಲ್ಲಿ ಹಾಲು ಡೈಜೆಸ್ಟ್ ಆಗ್ಲಿಲ್ಲ. ಇದಕ್ಕೆ ಮೇನ್ ಕಾರಣನೇ ಎರಡನೇ ಫ್ರೆಂಡ್ ಅಲ್ಲಿ ಇದ್ದ ಸಮಸ್ಯೆ ಅಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಎರಡನೇ ಫ್ರೆಂಡಿನ ಸಣ್ಣ ಕರಳಲ್ಲಿ ಲ್ಯಾಕ್ಟೇಸ್ ಅನ್ನುವಂತಹ ಎನ್ಸೈಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಹಾಗಾಗಿ ಅವನಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನುವಂತಹ ಸಮಸ್ಯೆ ಕಾಡಿತ್ತು. ಸೊ ಅವನ ದೇಹದಲ್ಲಿ ಮಿಲ್ಕ್ ಡೈಜೆಸ್ಟ್ ಆಗದೆ ಇರೋದಕ್ಕೆ ಇದೇ ಕಾರಣ. ಇದಾಗಿತ್ತು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಮಿಲ್ಕ್ ಇಂಟಾಲರೆನ್ಸ್ ನ ಬಗ್ಗೆ ಮಾಹಿತಿ ಕೊಡುವಂತಹ ಪುಟ್ಟ ಪ್ರಯತ್ನ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಾಲಿನ ಜೀರ್ಣಕ್ರಿಯೆ ಹಾಗೂ ಲ್ಯಾಕ್ಟೋಸ್ ಇಂಟಾಲರೆನ್ಸ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಹಂಚಿಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಏನಿದೆ ಇದರ ವಿಧಗಳು ಅಂದರೆ ಅದರ ಟೈಪ್ಸ್ ಜೊತೆಗೆ ಅದರ ಪರಿಹಾರ ಅಂದರೆ ಟ್ರೀಟ್ಮೆಂಟ್ ಅಥವಾ ರೆಮಿಡೀಸ್ ಅಂತ ಏನು ಕರಿತೀವೋ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಸಂಪೂರ್ಣವಾದ ಮಾಹಿತಿನ ಹಂಚ್ಕೊಳ್ತೇನೆ. ಇದೇ ರೀತಿ ಆಸಕ್ತಿದಾಯಕ ವಿಷಯಗಳಾಗಿರ್ಬೋದು ಅಥವಾ ವೈಜ್ಞಾನಿಕ ವಿಷಯಗಳಾಗಿರ್ಬೋದು ಅಥವಾ ಬಹುಜನ ಉಪಯೋಗಿ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಸ್ನೇಹಿತರೆ ಧನ್ಯವಾದಗಳು.